ಎಲ್ರಿಗೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಇವತ್ತಿನ ಬ್ಲಾಗ್ ಅಂದರೆ ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ, ಅಂದರೆ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಕ್ಯಾಪ್ಸಿಕಮ್ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ಡೇ ಹೇಗಿತ್ತು ಏನು ಅಂತಂದೆಲ್ಲ ತೋರಿಸ್ತೀನಿ. ಇದು ನಿನ್ನೆ ಬ್ಲಾಗ್ ಆಗಿರುತ್ತೆ. ಇವತ್ತು ಹಂಗೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಆ ಬ್ಲಾಗು ಶೇರ್ ಮಾಡಿದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗಿತ್ತು ಹೇಗಾಯಿತು ಅಂತ ನೋಡ್ಕೊಬರೋಣ. ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಕರ್ಬೇವಿನ ಸೊಪ್ಪು, ಕರ್ಬೇವಿನ ಸೊಪ್ಪು, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟನ್ನು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ. ಕಾಯಿನ ತುರಿದಿಟ್ಕೊಂಡು ಇವೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈ ಕಡೆ ಹಸಿಮೆಣ್ಸಿನ್ಕಾಯಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ, ಪೇಸ್ಟ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ರುಬ್ಕೋಬೋದು. ಅಷ್ಟನ್ನು ಹಾಕಿ ರುಬ್ಕೊತೀನಿ. ಈ ಕಡೆ ಒಂದು ಕಡಾಯಿ ಇಟ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸಾಸಿವೆ ಚಿಟಪಟ ಆದಮೇಲೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎರಡು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಒಂದು ಸ್ವಲ್ಪ ಫ್ರೈ ಆಗಲಿ, ಅಂದರೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ಟೊಮೊಟೊ ಹಾಕ್ಕೊತೀನಿ. ಇದು ಕಲರ್ ಚೇಂಜ್ ಆಗೋವರೆಗೂ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಇವಾಗ ಇದಾಗಿದೆ, ಇದಕ್ಕೆ ಟೊಮೊಟೊ ಹಾಕ್ಕೊಂಡಿದ್ದೀನಿ ನೋಡಿ. ಟೊಮೊಟೊ ಹಾಕ್ಕೊಂಡು ಅದು ಟೊಮೊಟೊ ಒಂದು ಸ್ವಲ್ಪ ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗ ಅದು ಫ್ರೈ ಆಗುತ್ತೆ ಅಷ್ಟೇ. ಇವಾಗ ಅದು ಸ್ಮ್ಯಾಶ್ ಆಗಬೇಕಂದ್ರೆ ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಆಗಬೇಕಂದ್ರೆ ಉಪ್ಪು ಹಾಕ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಇವಾಗ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿ ನೋಡಿ, ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡ್ತಾ ಇರೋದು. ಈ ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ಅಂತಾರೆ, ಒಬ್ಬೊಬ್ಬರು ಒಂದೊಂದು ಕಡೆ ಈ ಕಡೆ ಎಲ್ಲ ಕ್ಯಾಪ್ಸಿಕಮ್ ಅಂತಾರೆ, ದಪ್ಪ ಮೆಣಸಿನ್ಕಾಯಿ ಪಲ್ಯ ಅಂತಾರೆ. ನೀವು ಯಾವ ಥರ ಕರೀತಾರೋ ಆ ಥರ ಅಂದ್ಕೊಳ್ಳಿ. ಅಂದರೆ ಎಲ್ಲರೂ ಕರೆಯೋದು ಬೇರೆ ಬೇರೆ ಆದರೂ ಮಾಡೋದು ಒಂದೇ ಥರ ಇರುತ್ತೆ. ಇದು ನಮ್ಮ ಚಿತ್ರದುರ್ಗ ಕಡೆನೂ ಫೇಮಸ್ಸು. ಚೆನ್ನಾಗಿದೆ ಈ ಕ್ಯಾಪ್ಸಿಕಮ್ ಪಲ್ಯ. ಚಪಾತಿಗೆ, ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ತಿಂದು ಬೇಜಾರಾಗಿರುತ್ತಲ್ಲ, ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಇಷ್ಟ ಬಿದ್ದು ತಿಂತಾರೆ ಈ ಥರ ಟ್ರೈ ಮಾಡಿದರೆ. ಒಂದೇ ಥರ ಪಲ್ಯ ಹಾಕಿ ಅವ್ರಿಗೂ ಬೋರ್ ಅನಿಸಿರುತ್ತಲ್ಲ, ಈ ಥರ ಮಾಡ್ಕೊಂಡು ನೋಡಿ. ಇವಾಗ ಅದು ಕ್ಯಾಪ್ಸಿಕಮ್ ಫ್ರೈ ಆದಮೇಲೆ ನೇನು ರುಬ್ಬಿಟ್ಕೊಂಡಿದ್ನ ಅದನ್ನ ಹಾಕ್ಕೊಂಡಿದ್ದೀನಿ, ಆ ಪೇಸ್ಟ್ನ ಹಾಕ್ಕೊಂಡಾಗ ಇದು ವೈಟ್ ಥರ ಅನಿಸುತ್ತೆ. ಇದಕ್ಕೊಂದು ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಅರಶಿನ ಆ್ಯಡ್ ಮಾಡ್ಕೊಳ್ಳಿ. ಇದು ಕುದೀತಾ ಕಲರ್ ಚೇಂಜ್ ಆಗುತ್ತೆ. ಒಂದು ಸ್ವಲ್ಪ ಧನಿಯಾ ಪೌಡ್ರು ಬರುತ್ತಲ್ಲ, ಆ ಕಲರಿಗೆ ಬರುತ್ತೆ. ತಿಕ್ನೆಸ್ ಆಗಿ ಇವಾಗ ನೋಡಿ ನೀರಾಗಿದೆ. ಇದೊಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಇದೇ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಗಟ್ಟಿ ಬರುತ್ತೆ. ಗಟ್ಟಿ ಬಂದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ನಿಮ್ಗೆ ಅನುಕೂಲ ತಕ್ಕಂತೆ ಕನ್ಸಿಸ್ಟೆನ್ಸಿ ಎಷ್ಟಿರಬೇಕಂದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಬಿಟ್ಟು ಕುದಿಸ್ಕೊಳ್ಳಿ. ನಾನು ಇರೋದು 4 ಜನಕ್ಕೆ, ಆದ್ದರಿಂದ 5 ಜನಕ್ಕಾಗೋಷ್ಟು ನಾನು ಮಾಡಿದ್ದೀನಿ. 5 ಜನಕ್ಕಾಗೋಷ್ಟು ಮಾಡಿದ್ರೂ ಮತ್ತೆ ಮಿಕ್ಕಿತ್ತು, ನಾವೆಲ್ಲ ತಿಂದುಬಿಟ್ಟು ಮತ್ತೆ ಮಿಕ್ಕಿತ್ತು. ಫೈನಲಾಗಿ ಇದು ಈ ಥರ ಇತ್ತು. ಫೈನಲಾಗಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. ಚಪಾತಿ, ಪಲ್ಯ ಮತ್ತು ಸ್ನ್ಯಾಕ್ಸು ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ, ಅದು ಈ ಥರ ಇತ್ತು. ಫೈನಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಮದುವೆಗಳಲ್ಲೇ ಇದೇ ಥರ ಕ್ಯಾಪ್ಸಿಕಮ್ ಪಲ್ಯ ಮತ್ತು ಚಪಾತಿ ಮಾಡ್ತಾರೆ, ನೀವು ನೋಡಿದ್ದೀರೇನೋ ನೋಡಿ. ಅಲ್ಲಿ ಇವಾಗ ಮಾಡಿಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಾನು ಇವಾಗ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದರೆ, ಆಲ್ರೆಡಿ ಬರೋಷ್ಟರಲ್ಲಿ ಫುಲ್ಲು ಜನ ಆಗಿದ್ದರು. ನಾನು ಬರೋದು ಇವತ್ತು ಲೇಟ್ ಆಯಿತು. ನಿಮ್ಗೆ ಗೊತ್ತೇ ಇದೆ, ನಾನು ಗುರುವಾರನೂ ಸಾಯಿಬಾಬಾ ದೇವಸ್ಥಾನಕ್ಕೆ ಬರ್ತೀನಿ. ನನಗಿಷ್ಟ ದೇವಸ್ಥಾನಗಳಿಗೆ ಹೋಗೋದು, ಆದ್ದರಿಂದ ನೋಡಿ. ಇವಾಗ ನಾನು ಬರೋಷ್ಟರಲ್ಲೇ ಆಲ್ರೆಡಿ ಪ್ರಸಾದನೂ ಸ್ಟಾರ್ಟ್ ಆಗಿತ್ತು. ನಾನು ಪ್ರಸಾದ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಭಜನೆಗೆ ಬರ್ತಿದ್ದೆ. ಇವತ್ತು ಭಜನೆ ಮುಗಿದು ಪ್ರಸಾದ ಸ್ಟಾರ್ಟ್ ಆದಮೇಲೆ ಬಂದಿದ್ದೀನಿ. ಬಂದುಬಿಟ್ಟು ಒಂದು ಸ್ವಲ್ಪ ಪೂಜೆ ಮಾಡಿಸೋಣ ಅಂತ ಇವಾಗ ಸುತ್ತು ಪ್ರದಕ್ಷಿಣೆ ಹಾಕ್ಬಿಟ್ಟು, ಅಲ್ಲಿ ಸಾಯಿಬಾಬಾ ಫೋಟೋ ಇದೆ, ಇಲ್ಲಿ ದೀಪ ಹಚ್ಚಿದ್ದಾರೆ. ಇಲ್ಲಿ ಕೈ ಮುಗಿದ್ಬಿಟ್ಟು ಇವಾಗ ಅಲ್ಲಿ ಗಂಟೆ ಒಂದು ಸರಿ ಬಡಿದ್ಬಿಟ್ಟು, ಅಲ್ಲಿ ಲವಣ್ಣ ಹೊಡಿತಲ್ಲ, ಆ ಗಂಟೆ ಹೊಡೆದ್ಬಿಟ್ಟು ಒಳಗೆ ಹೋಗೋಣ ಅಂತ ಇವಾಗ ನಾನು ಗಂಟೆ ಹೊಡೆದ್ಬಿಟ್ಟು ಇವಾಗ ಒಳಗೆ ಹೊರಟೆ. ಅಂದರೆ ಅಲಂಕಾರ ಇವತ್ತು ಒಂದು ಸ್ವಲ್ಪ ಚೇಂಜ್ ಇತ್ತು. ಮಾವಿನಕಾಯಿ ಇದಿರುತ್ತಲ್ಲ ತೋರಣ, ಅದೆಲ್ಲ ಹಾಕಿದ್ರು. ಈ ಕಡೆ ಪಾಂಪ್ಲೆಟ್ ಕೊಡ್ತಾಯಿದ್ರು. ಏನಕ್ಕಂತ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಪಾಂಪ್ಲೆಟ್ ಯಾಕೆ ಕೊಟ್ಟಿದ್ರು ಅಂತ
ಇದು ನೋಡಿ ಮಾವಿನಕಾಯಿ ತೋರಣ ಎಲ್ಲ ಕಟ್ಬಿಟ್ಟು ಇದು ಇವತ್ತು ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇತ್ತು ಅಲಂಕಾರ ಎಲ್ಲ. ತುಂಬ ಚೆನ್ನಾಗಿರುತ್ತೆ ಅಲಂಕಾರ ಮಾತ್ರ, ಎಕ್ಸಲೆಂಟ್ ಅಂತಲೇ ಹೇಳ್ಬೋದು. ಪ್ರತಿ ವರ್ಷವೂ ಹಿಂಗೆ ಇರುತ್ತೆ, ಕೇಳ್ಕೊಬನ್ನಿ. ಪ್ರತಿ ವರ್ಷ ಅಂತಲ್ಲ, ಪ್ರತಿ ವಾರವೂ ಇದೇ ಥರ ಇರುತ್ತೆ. ಸಾರಿ, ನಾನು ಆವಾಗಲೇ ಪ್ರತಿ ವರ್ಷ ಅಂದೆ. ಪ್ರತಿ ವಾರವೂ ಇದೇ ಥರ ಇರುತ್ತೆ. ಇವಾಗ ಇಲ್ಲಿ ಕೈ ಮುಗಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಎದ್ದು ಹೊರಗೆ ಬಂದೆ. ಇಲ್ಲಿ ಪ್ರಸಾದ ಹಾಕ್ಕೊಂಡು ತಿಂದ್ಬಿಟ್ಟು ಹೋಗೋಣ ಅಂತಂದು ಇವಾಗ ನಾನು ನನ್ನ ಫ್ರೆಂಡು ಹೋಗ್ತಾ ಇದ್ದೀವಿ ಪ್ರಸಾದಕ್ಕೆ. ನನ್ನ ಫ್ರೆಂಡ್ ವೀಡಿಯೋದಲ್ಲಿ ಬರಲ್ಲ ಅವ್ರು ಯಾರು, ಅವ್ರಿಗೆ ಇಷ್ಟ ಆಗಲ್ಲ, ಅದಕ್ಕೆ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಿ. ನಾನು ನನ್ನ ಫ್ರೆಂಡು ಅವ್ರ ಅತ್ತೆ, ನಾವು 3 ಜನ ಬಂದಿದ್ದೀವಿ, 3 ಜನ ಹೋಗ್ತಾ ಇದ್ದೀವಿ ನೋಡಿ. ಒಳಗಡೆ ಈ ಥರ ಅಲ್ಲಿ ಸಾಯಿಬಾಬಾ ಫೋಟೋ ಇದೆ. ಆ ಫೋಟೋ ಮುಂದ್ಗಡೆ ಚಿಕ್ಕದು ವಿಗ್ರಹ ಐತೆ, ವೈಟ್ ಕಲರ್ ಸಾಯಿಬಾಬಾದು. ಅಲ್ಲಿನೂ ಪೂಜೆ ಮಾಡಿಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಅಡುಗೆ ಆದಮೇಲೆ ಅದು ತೊಗೊಂಡೋಗಿ ಅಲ್ಲಿ ಪ್ರಸಾದಕ್ಕೆ ಇಡ್ತಾರೆ. ಬೆಳಿಗ್ಗೆ ಮಧ್ಯಾಹ್ನ ಊಟ ಇರುತ್ತೆ, ಬೆಳಿಗ್ಗೆ ಪ್ರಸಾದ ಇರುತ್ತೆ ನೋಡಿ. ದಾಲ್ ಕಿಚಡಿ ಮತ್ತು ಮೊಸರನ್ನ ಇತ್ತು ಇವತ್ತು ಊಟಕ್ಕೆ. ಇದು ಪ್ರಸಾದನೇ. ಅಂದರೆ ಮಧ್ಯಾಹ್ನ ಸ್ಕೂಲಿಂದ ಬರೋರು ಇಲ್ಲ ಹೊರಗಡೆ ಏನಕ್ಕಾದರೂ ಕೆಲ್ಸಕ್ಕೆ ಬಂದಿರ್ತಾರೆ, ಏನಿಲ್ಲ ಅಂದರೂ ಒಂದು 500-300 ಜನಕ್ಕೆ ಆಗೋಷ್ಟು ಮಾಡಿರ್ತಾರೆ. ತುಂಬ ಜನನೇ ಬರ್ತಾರೆ ಊಟ ಟೈಮಲ್ಲಿ. ಬೆಳಗ್ಗೆ ಟೈಮಲ್ಲೂ ಬರ್ತಾರೆ, ಈ ಟೈಮಲ್ಲೂ ಬರ್ತಾರೆ, ತುಂಬ ಜನ ಬರ್ತಾರೆ. ನಾನು ಕೋಲಾರದಲ್ಲಿ ವಾರನೂ ಈ ಥರ ಪ್ರಸಾದ ಹಂಚೋದು ಅಂದರೆ ಪ್ರಸಾದ ಹಾಕ್ಸೋದಂದರೆ ಇಲ್ಲಿ ಮಾತ್ರ ನೋಡಿದ್ದೆ. ಆದ್ದರಿಂದ ಎಲ್ಲಿ ಹಾಕ್ತಾರೋ ಅಷ್ಟೊಂದು ಗೊತ್ತಿಲ್ಲ ನನಗೆ ಕರೆಕ್ಟಾಗಿ. ಇಲ್ಲಿ ಮಾತ್ರ ವಾರನೂ ಇದೇ ಥರ ಪ್ರಸಾದ ಇರುತ್ತೆ. ತುಂಬ ಜನನೂ ಬರ್ತಾರೆ ಕೂಡ. ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಆಂಟಿ ನೋಡ್ತಾ ಇರ್ತಾರಂತೆ, ಅದಕ್ಕೆ ನಾನು ಮಾತಾಡಿಸಿದ್ರು. ನಾನು ಮಾತಾಡಿಬಿಟ್ಟು ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ಅಂದರೆ ಎಲ್ಲೆಲ್ಲಿ ಸಿಗ್ತಾರೋ ಗೊತ್ತಿಲ್ಲ, ಅಲ್ಲಲ್ಲಿ ಮಾತಾಡ್ಸ್ಕೊತ ಹೋಗ್ತಾ ಇರೋದಷ್ಟೇ. ತುಂಬ ಖುಷಿ ಆಯಿತು. ನಮ್ಮ ಸಬ್ಸ್ಕ್ರೈಬರ್ ನಾನು ನೋಡಿದ್ದೆ ನಿಮ್ಮನ್ನ ಅಂತಂದರೆ ಸರಿ ಅಂತಂದು ಹೇಳಿದೆ. ಚೆನ್ನಾಗಿ ಮಾಡ್ತಾಯಿದ್ದೀರಿ ಮಾಡಿ ಅಂತಂದರು. ಓಕೆ ಅಂತಂದು ಹೇಳ್ಬಿಟ್ಟು ಇವಾಗ ಇಲ್ಲಿ ಬಂದುಬಿಟ್ಟು ಕೂತ್ಕೊಂಡು ಎಲ್ಲರೂ ಊಟ ಮಾಡೋಣ ಅಂತ ಕೂತ್ಕೊಂಡಿದ್ವಿ. ಊಟ ಮಾಡಿಬಿಟ್ಟು ಎದ್ದೋಗ್ತಾರೆ. ಇವಾಗ ಎದ್ಬಿಟ್ಟು ಇಲ್ಲಿ ಬರ್ತಾಯಿದ್ದೀನಿ ನೋಡಿ. ಇಲ್ಲಿ ಫುಲ್ಲು ನಿಶಾಂತನ ಕರ್ಕೊಬರ್ತೀನಲ್ಲ, ಆ ದಾರಿ ನಿಮಗೆ ಗೊತ್ತೇ ಇರುತ್ತೆ. ಫುಲ್ಲು ಯಾರೂ ಇರಲ್ಲ ಇಲ್ಲಿ. ತುಂಬ ಭಯ ಆಗುತ್ತೆ ಅಂದರೆ ತುಂಬಾ ಭಯ ಆಗುತ್ತೆ. ಮಧ್ಯಾಹ್ನ ಟೈಮ್ ಅಂತೂ ಬರೋಕ್ಕೆ ಆಗಲ್ಲ. ಅವರು ಆ ಕಡೆ ಹೋದರು, ನಾವು ಈ ಕಡೆ ಬಂದ್ವಿ. ಅಂದರೆ ಮಗ ಬಂದುಬಿಟ್ಟು ಹೆಂಡ್ತಿನ ಮತ್ತು ತಾಯಿನ ಬೈಕಲ್ಲಿ ಕರ್ಕೊಂಡು ಹೋದರು. ನಾನೊಬ್ಬಳೇ ಅಂತಂದು ನಾನು ಹಿಂಗೆ ಬಂದೆ. ಇಲ್ಲಿ ನೋಡಿ ಫುಲ್ಲು ಮರ ಗಿಡ, ಈ ಕಡೆ ಫುಲ್ಲು ಒಂದು ಪಾಳು ಬಿದ್ದಿರೋ ಮನೆ ಐತೆ. ತುಂಬಾ ಭಯ ಆಗ್ಬಿಡುತ್ತೆ. ಅದಕ್ಕೆ ನಾನು ಇಲ್ಲೇ ನಿಂತ್ಕೊಂಡೆ. ಅಲ್ಲೊಬ್ಬರು ಬರ್ತಾಯಿದ್ರು, ಅವ್ರ ಜೊತೆಗೆ ಹೋಗೋಣ ಅಂತಂದು. ಇದು ಸಾಯಂಕಾಲ ನಿಶಾಂತ್ಗೆ ಹೋಮ್ವರ್ಕ್ ಇತ್ತು, ಡ್ರಾಯಿಂಗು ಮತ್ತು EVS ಕನ್ನಡ ಇಂಗ್ಲೀಷು 3 ಸಬ್ಜೆಕ್ಟು ಹೋಮ್ವರ್ಕ್ ಇತ್ತು. ಡ್ರಾಯಿಂಗ್ ಮಾತ್ರ ಕಲರಿಂಗ್ ಇತ್ತು, ಅದು ಹೇಳ್ಕೊಡ್ತಾ ಇವ್ನಿಗೆ ತಿದ್ದಕ್ಕೆ ಇಡ್ತಾ ಇದ್ದೀನಿ. ಇವ್ನು ತಿದ್ದತಾನೆ ಇಲ್ಲ. ಹೇಗೆ ಕಲಿಸೋದು ಹೇಗೆ ಬಿಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಪೆನ್ಸಿಲ್ಲೇ ಇಟ್ಕೊಳಲ್ಲ ರಾಯನ್ ಮಾತ್ರ. ಹೆಂಗೆ ಇಟ್ಕೊಂಡಿದ್ದಾನೆ ನೋಡಿ. ಅದು ಉದ್ದ ಮುಂದ್ಗಡೆ, ನಾವು ಹಿಂದ್ಗಡೆ ಎಷ್ಟು ಉದ್ದ ಬಿಡ್ತೀವೋ ಅಷ್ಟು ಮುಂದಕ್ಕೆ ಇಟ್ಕೊಂಡು ತುದಿಗೆ ಹಿಡ್ಕೊಂಡು ಬರೆಯೋಕೆ ಹೋಗ್ತಾನೆ. ಇವ್ನಿಗೆ ಹೊಡೆದು ಬರ್ಸಿದ್ರು ಅಷ್ಟೇ. ಸ್ಕೂಲ್ಗೆ ಹೋದರೆ ಅವರೇ ಕಲಿತಾರೆ ಅಂತ ನಾನು ಸುಮ್ಮನಾಗ್ತೀನಿ. ಒಂದೊಂದು ಸರಿ ಕೂರಿಸ್ತೀನಿ, ಒಂದೊಂದು ಸರಿ ಗೀಚ್ತಾರೆ, ಒಂದೊಂದು ಸರಿ ಡಾಟ್ ಇಡ್ತಾನೆ ಅಷ್ಟೇ. ಇನ್ನೂ ಏನು ಕಲ್ತಿಲ್ಲ ಅವನು ಬರೆಯೋದು. ಅಂದರೆ ಸ್ಟಾರ್ಟಿಂಗ್ ಹೋದ ತಕ್ಷಣ ಕೇಳ್ತಾರಲ್ವ ಏನು ಬರೀತಾನೆ ಏನಿಲ್ಲ ಅಂತ. ಸ್ವಲ್ಪ ಕಲಿಸಿದ್ರೆ ಚೆನ್ನಾಗಾಗುತ್ತೆ ಅಂತಂದು ನನ್ನ ಕುತೂಹಲ. ಅಂದರೆ ಅವನು ಕಲಿತಾ ಇಲ್ಲ. ನಿಶಾಂತಿಗೆ ಒಂದು ಕೊಟ್ಟರೆ ಕೂತ್ಕೊಂಡು ಬರಿತಾ ಇದ್ನು. ಇವನು ಒಂದು ಕೊಟ್ಟರಲ್ಲಿ ಎಷ್ಟನ್ನ ಹೊಡ್ಕೊ ಅವನು ಕೂತ್ಕೊಂಡು ಬರೆಯೋಕ್ಕೆ ಬರೋಲ್ಲ, ಬರೆಯೋಕ್ಕೆ ಬರೋಲ್ಲ ಅಂತಾನೆ. ಹೇಳ್ಕೊಡ್ತೀನಿ ಬಾರ ಅಂದರೂ ಬರೋಂಗಿಲ್ಲ. ಡಾಟ್ ಇಡೋ ಸುಮ್ಮನೆ ಹಿಂಗೆ ಅಂತಂದು ಹೇಳ್ತಾ ಇದ್ದೀನಿ. ಡಾಟ್ ಇಡೋಕ್ಕೂ ಬರ್ತಾಯಿಲ್ಲ ಅವನಿಗೆ. ಆ ಥರ ಮಾಡ್ತಾಯಿದ್ದಾನೆ. ನಿಮ್ಗೆ ಯಾವ ಥರ ಕಲಿಸ್ತಾರೋ, ಯಾವ ಥರ ಒದೆ ತಿಂದು ಬರ್ತಾನೋ ಅನಿಸ್ಬಿಡುತ್ತೆ ಒಂದೊಂದು ಸರಿ. ಹಿಂಗಿತ್ತು ಅವನು ನಿಶಾಂತ್. ಲಾಸ್ಟಲ್ಲಿ ಇದೇ ಡ್ರಾಯಿಂಗ್ ಕೊಟ್ಟಿರೋದು, ಪೇಂಟಿಂಗ್ ಕೊಟ್ಟಿದ್ದಾರೆ ಕ್ರೇಯನ್ಸ್ ಮಾಡೋಕ್ಕೆ. ನೋಡಿ, ಇದು ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಇತ್ತಂತ. ಈ ಥರ ಇತ್ತು. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಕಮೆಂಟ್ ದಿಸ್. ಓಕೆ, ಬಾಯ್ ಬಾಯ್. ಯಾರು ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಫ್ಯಾಮಿಲಿ ಫ್ರೆಂಡ್ಸ್ಗಳನ್ನು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಮುಖಾಂತರ ಸಿಗೋಣ.